Yes, welcome to my class, Makle. Today in second session, ಕಾರ್ಬನ್ ಚಾಪ್ಟರಿನ ಸೆಕೆಂಡ್ ಸೆಷನ್ಗೆ ನಾವು ಹೋಗೋಣ. ನಾನು ಎಸ್ಟರ್ಡೇ ಕ್ಲಾಸಲ್ಲಿ ಅಂದರೆ ಬಿಫೋರ್ ಫಸ್ಟ್ ತಗೊಂಡಂಥ ಕ್ಲಾಸಲ್ಲಿ ನಾನು ನಿಮಗೆ ಕಾರ್ಬನ್ ಯಾಕೆ ಕೋವಲೆಂಟ್ ಕೋವಲೆಂಟ್ ಬಾಂಡನ್ನೇ ಯಾಕೆ ಮಾಡುತ್ತೆ ಅಂತ ಅನ್ನೋದ್ರ ಬಗ್ಗೆ ನಾನು ಐ ಎಕ್ಸ್ಪ್ಲೈನ್ಡ್ ಯು ಇನ್ ದ ಫಸ್ಟ್ ಸೆಷನ್. ಇನ್ ಕಾರ್ಬನ್ ಕೋವಲೆಂಟ್ ಬಾಂಡಿಂಗ್ ಸೆಷನಲ್ಲಿ ನಾನು ಹೇಳಿದ್ದೆ. ಈಗ ನೆಕ್ಸ್ಟ್ ನಾವು ಕಾರ್ಬನ್ ಹಾಗೇನೆ ಬೇರೆ ಯಾವ ಯಾವ ಮಾಲಿಕ್ಯೂಲ್ಸ್, ಬೇರೆ ಯಾವ ಯಾವ ಎಲಿಮೆಂಟ್ಸು ಕಾರ್ಬನ್ ಹಾಗೇನೆ ಕೋವಲೆಂಟ್ ಬಾಂಡ್ಸನ್ನು ಮಾಡ್ಕೊಳ್ಳುತ್ತೆ ಅಂತ ಹೇಳಿ ನಾವು ಈ ಸೆಷನಲ್ಲಿ ತಿಳ್ಕೊಳ್ಳೋಣ. ಲೈಕ್ ಕಾರ್ಬನ್ ಅನದರ್ ಸಿಂಪ್ಲರ್ ಮಾಲಿಕ್ಯೂಲ್ಸ್, ತುಂಬ ಇನ್ನು ಕೆಲವು ಸಿಂಪ್ಲರ್ ಮಾಲಿಕ್ಯೂಲ್ಸ್ ಏನಿದೆ, ಸಿಂಪಲ್ ಮಾಲಿಕ್ಯೂಲ್ಸ್ ಫಾರ್ಮ್ಡ್ ಬೈ ದ ಶೇರಿಂಗ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್. ಯಾವ್ಯಾವುದು ಅದಕ್ಕೆ ಎಕ್ಸಾಂಪಲ್ ಅಂತ ಹೇಳಿದ್ರೆ H2 ಆ್ಯಂಡ್ ವಿ ಹ್ಯಾವ್ ಇನ್ ಅವರ್ ಟೆಕ್ಸ್ಟ್ ಬುಕ್ ಇದನ್ನೆಲ್ಲ O2 ಮತ್ತು N2. ಇದಿಷ್ಟನ್ನು ಕೂಡ ನಾವು ಫಸ್ಟು ಕೋವಲೆಂಟ್ ಬಾಂಡಿಂದ ಇದು ಹೇಗೆ ಆಗುತ್ತೆ, ಹೇಗೆ ಕೋವಲೆಂಟ್ ಬಾಂಡಿಂದ ಈ ಮಾಲಿಕ್ಯೂಲ್ಸ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ದೆನ್ ವಿ ಹ್ಯಾವ್ ಟು ನೋ ಅಬೌಟ್ CH4 ಮಾಲಿಕ್ಯೂಲ್. ಇದಿಷ್ಟರದು ಕೂಡ ನಾವು ತಿಳ್ಕೊಳ್ತಾ ಹೋಗೋಣ. ಮಕ್ಕಳ ಇಲ್ಲಿ ನೋಡಿ, ಈ ಹೈಡ್ರೋಜನ್ ಫಸ್ಟ್ನೇದು ನಾವು ತಗೊಂಡ್ರೆ ಹೈಡ್ರೋಜನ್ ಮಾಲಿಕ್ಯೂಲ್ ಆಗಿ ಹೇಗೆ ಇದು ಫಾರ್ಮೇಷನ್ ಆಗುತ್ತೆ ಅಂತ ನೋಡೋಣ. ಹೈಡ್ರೋಜನ್ ಅಟಾಮಿಕ್ ನಂಬರ್ 1 ಮಕ್ಕಳೇ. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಹೈಡ್ರೋಜನ್ ಈಸ್ 1. ಅಂದರೆ ಕೆ ಶೆಲ್ಲಲ್ಲಿ 1 ಎಲೆಕ್ಟ್ರಾನ್ ಇದೆ. ಇಟ್ ನೀಡ್ಸ್ 1 more electron to get stable configuration. One more electron it needs to attain noble gas configuration. That's why ಏನ್ ಮಾಡ್ತಾ ಇರುತ್ತೆ ಇದು ಅಂತ ಹೇಳಿದ್ರೆ, 2 ಹೈಡ್ರೋಜನ್ ಆಟಮ್ಸ್ ನೋಡಿ, ಒಂದು ಹೈಡ್ರೋಜನ್ ಅನ್ನು ನಾವು ಈ ತರ ಬರ್ಕೊಂಡ್ರೆ ಮತ್ತೊಂದು ಹೈಡ್ರೋಜನ್ ಇದೇ ತರ ನಾವು ಬರ್ಕೊಳ್ತೀವಿ. ಸೊ ದೆನ್ ವಿ ಯೂಸ್ ದಿಸ್ ಕಲರ್ ಹಿಯರ್. ನೋಡಿ, ಈ ತರ ರೌಂಡ್ ಹಾಕಬೇಕು. ಎಸ್, ಆ್ಯಂಡ್ ಇದು. ಸೊ ದಿಸ್ ವಿಲ್ ಬಿಕಮ್, ಇದೆರಡೂ ಸೇರ್ಕೊಂಡು ಏನಾಗುತ್ತೆ, H2 ಮಾಲಿಕ್ಯೂಲ್ ಆಗುತ್ತೆ. ಅಥವಾ ಇದನ್ನು ನಾವು ಈ ಥರ ಕೂಡ ಬರಿತೀವಿ ಮಕ್ಕಳೇ, ಒಂದು ಲೈನ್ ಹಾಕ್ಬಿಟ್ಟು ಮತ್ತೊಂದು ಹೈಡ್ರೋಜನ್ ಬರಿತೀವಿ. ಸೊ ದಿಸ್ ಲೈನ್ ರೆಫರ್ಸ್ ಟು ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅನ್ನೋದನ್ನ ಇದು ರೆಫರ್ ಮಾಡುತ್ತೆ. ಜೊತೆಗೆ ಇಲ್ಲಿ ನೋಡಿ, ದೀಸ್ 2 ಎಲೆಕ್ಟ್ರಾನ್ಸ್, ಈ ಎಲೆಕ್ಟ್ರಾನು ಮತ್ತೆ ಈ ಎಲೆಕ್ಟ್ರಾನ್ ಈ ಹೈಡ್ರೋಜನ್ಗೂ ಸೇರಿದೆ. ದೀಸ್ 2 ಎಲೆಕ್ಟ್ರಾನ್ಸ್ ಬಿಲಾಂಗ್ ಟು ದಿಸ್ ಹೈಡ್ರೋಜನ್ ಆಲ್ಸೋ. ದೀಸ್ 2 ಎಲೆಕ್ಟ್ರಾನ್ಸ್ ಬಿಲಾಂಗ್ ಟು ದಿಸ್ ಹೈಡ್ರೋಜನ್ ಆಲ್ಸೋ. ಇದನ್ನ ನಾವು ಹೈಡ್ರೋಜನ್ ಮಾಲಿಕ್ಯೂಲ್ ಅಂತ ಹೇಳಿ ಕರಿತೀವಿ. ವಿತ್ ದ ಹೆಲ್ಪ್ ಆಫ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ವಿತ್ ಇಟ್ ಫಾರ್ಮ್ಸ್ ಕೋವಲೆಂಟ್ ಬಾಂಡ್. ಇದೊಂದು ಸಿಂಪಲ್ ಮಾಲಿಕ್ಯೂಲ್. ಹಾಗೇನೆ ಇದೇ ತರ ನಾವು Cl2 ಮಾಲಿಕ್ಯೂಲ್ ಅನ್ನು ಕೂಡ ನಾವು ನೋಡ್ಬೋದು. ಯೂಶುವಲಿ ನಾನ್ ಮೆಟಲ್ ಎಲಿಮೆಂಟ್ಸ್ ಏನಿದೆ ಅದು ಕೋವಲೆಂಟ್ ಬಾಂಡ್ಸ್ ಅನ್ನ ಫಾರ್ಮೇಷನ್ ಮಾಡ್ತಾ ಇರುತ್ತೆ ಮಕ್ಕಳೇ. Cl2 ಕೂಡ ಇದೇ ರೀತಿ ಫಾರ್ಮೇಷನ್ ಆಗುತ್ತೆ. Cl ಹ್ಯಾಸ್ 17 ಇಟ್ಸ್ ಅಟಾಮಿಕ್ ನಂಬರ್. ಸೊ ಇಟ್ ಹ್ಯಾಸ್ 2 ಇನ್ K ಶೆಲ್, L ಶೆಲ್ ಅಲ್ಲಿ 8, ದೆನ್ M ಶೆಲ್ ಅಲ್ಲಿ 7. ಸೊ ಇಟ್ ನೀಡ್ಸ್ 1 more electron to attain octet configuration. That's why Cl ನಾವು ಬರೀ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಅನ್ನ ಮಾತ್ರ, ನಾವು ಯಾವುದು ಶೇರ್ ಆಗಬೇಕು ಆ ವೇಲೆನ್ಸ್ ಎಲೆಕ್ಟ್ರಾನ್ ಅನ್ನ ಮಾತ್ರ ನಾವಿಲ್ಲಿ ಕೋವಲೆಂಟ್ ಬಾಂಡ್ ಆಗುವಾಗ ತೋರಿಸ್ತೀವಿ. ದಟ್ಸ್ ವೈ ವಿ ರೈಟ್ ಲೈಕ್ ದಿಸ್. ಇದೇ ಥರ ನಾವು ಹೇಗೆ ಹೈಡ್ರೋಜನ್ ಮಾಲಿಕ್ಯೂಲ್ ಬರೆದ್ವೋ ಆಸ್ ಇಟ್ ಈಸ್ ಸೇಮ್ ಅದೇ ಥರನೇ ಏನಾಗುತ್ತೆ ಅಂತ ಹೇಳಿದ್ರೆ ಕ್ಲೋರಿನ್ ಕೂಡ ಫಾರ್ಮೇಷನ್ ಆಗುತ್ತೆ. ಇದನ್ನು ನಾವು ಕ್ಲೋರಿನ್ ಮಾಲಿಕ್ಯೂಲ್ ಅಂತ ಕರಿತೀವಿ ಮಕ್ಕಳೇ. So this becomes Cl2 molecule. It is also having covalent bond. And then we will move to next one. ನಾವು ನೆಕ್ಸ್ಟ್ ಮುಂದಕ್ಕೆ ಹೋಗೋಣ, ಥರ್ಡ್ ಒನ್ ನೋಡೋಣ. ಹಾಗಾದರೆ ಆಕ್ಸಿಜನ್ ಹೇಗೆ ಬಾಂಡನ್ನು ಮಾಡ್ಕೊಳ್ಳುತ್ತೆ ಅಂತ, O2 ಹೇಗಾಗುತ್ತೆ ಅಂತ ಹೇಳೋದನ್ನ ವಿ ವಿಲ್ ಲರ್ನ್ ಇನ್ ದಿಸ್ ಸೆಷನ್ ಆಲ್ಸೋ. O has
the atomic number 8. So in K shell it has 2 electrons and L shell it has 6 electrons. So it needs 2 more electrons. 2 more electrons ಬೇಕಿದಕ್ಕೆ to get octet configuration. That's why ಇದರಲ್ಲಿರುವಂಥ 2 ವೇಲೆನ್ಸ್ ಎಲೆಕ್ಟ್ರಾನ್ಸು ಮತ್ತು ಹಾಗೇನೆ ಮತ್ತೊಂದು ಆಕ್ಸಿಜನ್ ಅಲ್ಲಿರುವಂಥ ವೇಲೆನ್ಸ್ ಎಲೆಕ್ಟ್ರಾನ್ನು ಬಾಂಡನ್ನು ಮಾಡಿಕೊಳ್ಳುತ್ತೆ ಸ್ಟೂಡೆಂಟ್ಸ್. ನೋಡಿ ಈ ಥರ ನಾವು ಯಾವ ರೀತಿ ಬರಿತೀವಿ ಅಂತ ಹೇಳಿದ್ರೆ ಹೀಗೆ ಕಂಪ್ಲೀಟ್ಲಿ ದಿಸ್ belongs to this electrons, the 4 electron belongs to this one also and this one also. Then it becomes O2 molecules, my dear students. Then it becomes O2 molecule. Here ನಾವು ಇದನ್ನ ಇನ್ನೊಂದು ಥರ ರೆಪ್ರೆಸೆಂಟ್ ಮಾಡ್ತೀವಿ. 2 O ಅನ್ನು ಬರೆದ್ಬಿಟ್ಟು ಆ್ಯಂಡ್ ಇನ್ ಬಿಟ್ವೀನ್ ನಾವು 2 ಲೈನನ್ನು ಹಾಕಿದರೆ O ಡಬಲ್ ಬಾಂಡ್. ಡಬಲ್ ಬಾಂಡ್ ಮೀನ್ಸ್ 2 ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಅರ್ಥ. 2 ಪೇರ್ ಆಫ್ ಎಲೆಕ್ಟ್ರಾನ್ ಇಂದ ಇದು 2 ಪೇರ್ ಆಫ್ ಎಲೆಕ್ಟ್ರಾನ್ಸ್. ಶೇರ್ ಆಗಿದೆ ಅಂತ ಹೇಳಿ ಅರ್ಥ. ಆ್ಯಂಡ್ ದೆನ್ ವಿ ವಿಲ್ ಮೂವ್ ಟು ದ ನೆಕ್ಸ್ಟ್ ಒನ್ ಆಲ್ಸೋ. ಹಾಗಾದರೆ ನೈಟ್ರೋಜನಲ್ಲಿ ಯಾವ ರೀತಿ ಬಾಂಡ್ ಫಾರ್ಮೇಷನ್ ಆಗುತ್ತೆ ಅಂತ ನೋಡೋಣ. ಅದನ್ನು ನಾವು N2 ಅಂತ ಬರಿತೀವಿ. ಬಟ್ N2ದಲ್ಲಿ ಟ್ರಿಪಲ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಯಾಕೆಂದರೆ ಎನ್ನಿನ ಒಂದು ಅಟಾಮಿಕ್ ನಂಬರ್ 7. ಸೊ ಇಟ್ ಹ್ಯಾಸ್ 2 ಎಲೆಕ್ಟ್ರಾನ್ಸ್ ಇನ್ K ಶೆಲ್ ಆ್ಯಂಡ್ L ಶೆಲ್ಲಲ್ಲಿ ಇದಕ್ಕೆ 5 ಎಲೆಕ್ಟ್ರಾನ್ಸ್ ಇದೆ. ಸೊ ಇಟ್ ನೀಡ್ಸ್ 3 more electrons to get ಸ್ಟೇಬಲ್ ಗ್ಯಾಸ್ ಅಥವಾ ನೋಬಲ್ ಗ್ಯಾಸ್ ಸ್ಟೆಬಿಲಿಟಿ ಹೊಂದಲಿಕ್ಕೆ ಇದಕ್ಕೆ 3 more electrons ಬೇಕು. ದ್ಯಾಟ್ಸ್ ವೈ N with its valence electrons it bonds with another nitrogen atom. ಸೊ ನಾವು ರೌಂಡನ್ನು ಈ ಥರ ಕರೆಕ್ಟಾಗಿ ಬರಿಬೇಕು. ಏನು ನಾವು ಈ ಸರ್ಕಲ್ನ ಹಾಕ್ತಿದ್ದೀವಿ ಕರೆಕ್ಟಾಗಿ ಅದು ಎರಡಕ್ಕೂ ಅಂದರೆ ಈ 3 ಪೇರ್ಸ್ ಆಫ್ ಎಲೆಕ್ಟ್ರಾನ್ಸು ಇದಕ್ಕೂ ಕೂಡ ಸೇರಿದೆ, ಹಾಗೆಯೇ ಇದಕ್ಕೂ ಕೂಡ ಸೇರಿದೆ. ಆ್ಯಂಡ್ ದೆನ್ ವಿ ವಿಲ್ ಡೂ ಒನ್ ಥಿಂಗ್. ಇಲ್ಲಿ ಮತ್ತೆ 2 ಎಲೆಕ್ಟ್ರಾನ್, ಟೋಟಲ್ 8 ಎಲೆಕ್ಟ್ರಾನ್ಸು ಔಟರ್ ಮೋಸ್ಟ್ ಶೆಲ್ಲಲ್ಲಿ ಇದೆ ಅಂತ ಅನ್ನೋದನ್ನು ಇದು ತೋರಿಸುತ್ತೆ ನಿಮಗೆ. ಆ್ಯಂಡ್ ಇದನ್ನು ಇನ್ನೊಂದು ಥರ ಬರಿತೀವಿ ನಾವು. N ಬರೆದ್ಬಿಟ್ಟು 3 ಲೈನ್ಸನ್ನು ಹಾಕಿದರೆ ಟ್ರಿಪಲ್ ಬಾಂಡ್ ಅಂತ ಅರ್ಥ ಮಕ್ಕಳೇ. ಟ್ರಿಪಲ್ ಬಾಂಡ್ ಇದು. ಸೊ ದ್ಯಾಟ್ಸ್ ವೈ N2 ಮಾಲಿಕ್ಯೂಲಲ್ಲಿ ಒಂದು ಟ್ರಿಪಲ್ ಬಾಂಡ್ ಇದೆ. ಸೊ ಹೈಡ್ರೋಜನಲ್ಲಿ ಸಿಂಗಲ್ ಬಾಂಡ್ ನೋಡಿ. ಹೈಡ್ರೋಜನ್ ಈಸ್ ಕಾಲ್ಡ್ H2 ಮಾಲಿಕ್ಯೂಲ್. ಇದನ್ನು H2 ಅಂತ ಕರಿತೀವಿ. ಹಾಗೆ ಆಕ್ಸಿಜನ್ with another oxygen it makes a double bond. So it is also called O2 molecule. And nitrogen makes triple bond with another nitrogen atom. So N2 we call. This is the information about covalent bonds in our textbook. ಯಾವ ರೀತಿ ಅನದರ್ ಎಲ್ಲನೂ ಕೂಡ. ಹಾಗೇನೆ ನಿಮಗೆ ಇನ್ನೊಂದು ಅವರು ಕೊಟ್ಟಿದ್ದಾರೆ, ನೀವು ಬರೀರಿ ಅಂತ ಹೇಳ್ಬಿಟ್ಟು NH3 ಮಾಲಿಕ್ಯೂಲ್ ಫಾರ್ಮೇಷನ್ ಆಗೋದನ್ನು ನೀವು ಟ್ರೈ ಮಾಡಿ ನೋಡಿ. NH3 ಹೇಗೆ ಇದೇ ಥರನೇ NH3 ಫಾರ್ಮೇಷನ್ ಆಗುತ್ತೆ. ಅದರ ಬಾಂಡಿಂಗನ್ನು ನೀವು ಬರೆದು ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ ಟ್ರೈ ಮಾಡಿ. ದೀಸ್ ಆರ್ ಆಲ್ ಅಬೌಟ್ ಕೋವಲೆಂಟ್ ಬಾಂಡಿಂಗ್ ಇನ್ ಅವರ್ ಟೆಕ್ಸ್ಟ್ ಬುಕ್. 10th ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಕೋವಲೆಂಟ್ ಬಾಂಡ್ ಬಗ್ಗೆ ನಾವೇನು ತಿಳ್ಕೊಳ್ಬೇಕು ಅದನ್ನು ನಾವು ಈ ಕೋವಲೆಂಟ್ ಬಾಂಡಿಂಗ್ಸ್ ಹೇಗಾಗುತ್ತೆ ಇನ್ ಸಿಂಪ್ಲರ್ ಮಾಲಿಕ್ಯೂಲ್ಸ್ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಮಕ್ಕಳೇ. ಓಕೆ, ದಟ್ಸ್ ಆಲ್.